ಹಾಯ್ ಫ್ರೆಂಡ್ಸ್, ಸಂಸದ ತೇಜಸ್ವಿ ಸೂರ್ಯ ಜೀವನದ ಕತೆ ಗೊತ್ತಾ? ಇವರು ಸಣ್ಣ ವಯಸ್ಸಿಗೆ ಸಂಸದರಾಗಿದ್ದು ಹೇಗೆ? ಇವರ ಚಿಕ್ಕಪ್ಪ ಯಾರು ಗೊತ್ತಾ? ತೇಜಸ್ವಿ ಸೂರ್ಯ ಲವ್ ಸ್ಟೋರಿ ಗೊತ್ತಾ? ಇವರ ಪತ್ನಿಯ ಹಿನ್ನೆಲೆ ಏನು? ಇವರ ಆಸ್ತಿ ಎಷ್ಟಿದೆ? ತೇಜಸ್ವಿ ಸೂರ್ಯ ಓದಿದ್ದು ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1990 ಜನವರಿ 16ರಂದು ಜನನ. LS ತೇಜಸ್ವಿ ಸೂರ್ಯ, ಲಕ್ಯ ಸೂರ್ಯನಾರಾಯಣ ತೇಜಸ್ವಿ ಸೂರ್ಯ. ಇವರು 1990 ಜನವರಿ 16ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ತಂದೆ ಸೂರ್ಯನಾರಾಯಣ ಅಬಕಾರಿ ಇಲಾಖೆಯಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು. ತಾಯಿ ರಮಾ ಗೃಹಿಣಿಯಾಗಿದ್ರು. ಇನ್ನು ತೇಜಸ್ವಿ ಸೂರ್ಯ ಅಂಕಲ್ ಅಂದರೆ ಚಿಕ್ಕಪ್ಪ ರವಿ ಸುಬ್ರಹ್ಮಣ್ಯ ಬಸವನಗುಡಿ ಕ್ಷೇತ್ರದಿಂದ 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತೇಜಸ್ವಿ ಸೂರ್ಯರದ್ದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಶಾಲೆಯಲ್ಲಿದ್ದಾಗಲೇ ದಾನದಲ್ಲಿ ಮುಂದೆ. ತೇಜಸ್ವಿ ಸೂರ್ಯ ಬೆಳಗಾವಿಯ ಸೇಂಟ್ ಪೌಲ್ಸ್ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಚಿಕ್ಕಂದಿನಿಂದಲೂ ಪೇಂಟಿಂಗ್ನಲ್ಲಿ ತೇಜಸ್ವಿ ಸೂರ್ಯಗೆ ತುಂಬ ಆಸಕ್ತಿ ಇತ್ತು. ಒಳ್ಳೊಳ್ಳೆ ಪೇಂಟಿಂಗ್ ಮಾಡ್ತಿದ್ರು. 4ನೇ ಕ್ಲಾಸ್ನಲ್ಲಿದ್ದಾಗ ಅಂದರೆ 9ನೇ ವರ್ಷದಲ್ಲಿ ತಮ್ಮ ಪೇಂಟಿಂಗ್ ಮಾರಿ ಆ ದುಡ್ಡನ್ನು ಸೇನೆಯ ಕಾರ್ಗಿಲ್ ಫಂಡ್ಗೆ ದುಡ್ಡು ಕೊಟ್ಟಿದ್ರು. ನಂತರದಲ್ಲಿ ಬೆಂಗಳೂರಿನ ತ್ಯಾಗರಾಜನಗರದ ಶ್ರೀ ಕುಮಾರನ್ ಚಿಲ್ಡ್ರನ್ಸ್ ಹೋಮ್ನಲ್ಲಿ ತಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡಿದರು. ಆಗ ಇವರ ಕ್ರಿಯೇಟಿವ್ ಸೈಂಟಿಫಿಕ್ ಇನೋವೇಷನ್ಗೆ 2001ರಲ್ಲಿ ರಾಷ್ಟ್ರೀಯ ಬಾಲಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ನಂತರ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ನಲ್ಲಿ ಕಾನೂನು ಪದವಿ ಮತ್ತು LLB ಕಂಪ್ಲೀಟ್ ಮಾಡಿಕೊಂಡ್ರು. ಚಿಕ್ಕಂದಿನಲ್ಲೇ RSS ಕಾರ್ಯಕರ್ತ. ತೇಜಸ್ವಿ ಸೂರ್ಯ ಚಿಕ್ಕಂದಿನಿಂದಲೂ RSSನಲ್ಲಿ ಗುರುತಿಸಿಕೊಂಡಿದ್ರು. ನಂತರದಲ್ಲಿ ಕಾಲೇಜು ದಿನಗಳಲ್ಲಿ ABVPಯ ಕಾರ್ಯಕರ್ತರಾದರು. ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದ್ರು. ABVP ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಸಣ್ಣ ವಯಸ್ಸಿನಲ್ಲೇ ನ್ಯೂಸ್ ಚಾನೆಲ್ಗಳ ಡಿಬೇಟ್ಗಳಲ್ಲಿ ಭಾಗವಹಿಸ್ತಿದ್ರು. ಕಾಲೇಜು ಮುಗಿದ ಬಳಿಕ BJPಯ ಆಕ್ಟಿವ್ ಕಾರ್ಯಕರ್ತರಾದರು. 2014ರ ಲೋಕಸಭೆ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. 2017ರಲ್ಲಿ BJPಯ ಮಂಗಳೂರು ಚಲೋ ರ್ಯಾಲಿ ಆಯೋಜನೆಯಲ್ಲೂ ದೊಡ್ಡ ಪಾತ್ರ ವಹಿಸಿದ್ರು. ನಂತರದಲ್ಲಿ 2018ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ರಾಜ್ಯ BJPಯ ಡಿಜಿಟಲ್ ಕಮ್ಯುನಿಕೇಷನ್ಸ್ ವಿಭಾಗದ ನೇತೃತ್ವ ವಹಿಸಿದ್ರು. ಲಾಯರ್ ಆಗಿದ್ದ ತೇಜಸ್ವಿ ಸೂರ್ಯ BJP ನಾಯಕರಾದ ಮಹೇಶ್ ಹೆಗಡೆ, ಪ್ರತಾಪ್ ಸಿಂಹ ಮತ್ತು ಯಡಿಯೂರಪ್ಪ ಕೇಸ್ಗಳಲ್ಲಿ ಕೋರ್ಟ್ನಲ್ಲೂ ವಾದಿಸಿದ್ರು. 28ನೇ ವಯಸ್ಸಿಗೆ ಸಂಸದರಾಗಿ ಆಯ್ಕೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು 1996ರಿಂದಲೂ ಅನಂತಕುಮಾರ್ ಪ್ರತಿನಿಧಿಸ್ತಾ ಬಂದಿದ್ರು. ಆದರೆ 2018ರಲ್ಲಿ ಅನಂತಕುಮಾರ್ ವಿಧಿವಶರಾದರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಂಡತಿ ತೇಜಸ್ವಿನಿಗೆ ಟಿಕೆಟ್ ಕೊಡಬೇಕು ಅಂತ BS ಯಡಿಯೂರಪ್ಪ ಸೇರಿದಂತೆ ಹಲವರು ಒತ್ತಾಯಿಸಿದ್ರು. ಆದರೆ BJP ಮತ್ತು RSS ನಾಯಕ BL ಸಂತೋಷ್ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡುವಂತೆ ಪಕ್ಷದ ಹೈಕಮಾಂಡ್ ಮನವೊಲಿಸಿದ್ರು. ಅದರಂತೆ ತೇಜಸ್ವಿ ಸೂರ್ಯಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ನೀಡಲಾಯಿತು. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ BK ಹರಿಪ್ರಸಾದ್ ವಿರುದ್ಧ ತೇಜಸ್ವಿ ಸೂರ್ಯ 3,31,000 ಮತಗಳ ಅಂತರದಲ್ಲಿ ವಿನ್ನಾದ್ರು. 2024ರಲ್ಲೂ ತೇಜಸ್ವಿಗೆ ಜೈ ಅಂದ ಜನ. 2019ರಲ್ಲಿ ಲೋಕಸಭೆಗೆ ಎಂಟ್ರಿ ಕೊಟ್ಟ ತೇಜಸ್ವಿ ಸೂರ್ಯ ನಿರಂತರವಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚಿಸಿದ್ರು. ಕೊರೋನಾ ಟೈಮಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅಂತಲೇ ಒಂದು ಟಾಸ್ಕ್ ಫೋರ್ಸ್ ರಚಿಸಿದ್ರು. ಇದರ ಮೂಲಕ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ಉಚಿತವಾಗಿ ಕೊಟ್ಟರು. ಅಗತ್ಯ ವೈದ್ಯಕೀಯ ಸಹಾಯಗಳನ್ನು ಕೂಡ ಸಿಗುವಂತೆ ಮಾಡಿದ್ರು. 2024ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ತೇಜಸ್ವಿ ಸೂರ್ಯಗೆ ಟಿಕೆಟ್ ನೀಡಲಾಯಿತು. ಇಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ವಿರುದ್ಧ 2,75,000 ಮತಗಳ ಅಂತರದಲ್ಲಿ ವಿನ್ನಾದ್ರು. 2ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು. ತೇಜಸ್ವಿ ಸೂರ್ಯ ಹೆಂಡತಿ ಯಾರು? ತೇಜಸ್ವಿ ಸೂರ್ಯ ಕಳೆದ ಮಾರ್ಚ್ 5ರಂದು ತಮಿಳುನಾಡು ಮೂಲದ ಶಿವಶ್ರೀ ಸ್ಕಂದ ಪ್ರಸಾದ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಖ್ಯಾತ ಮೃದಂಗ ಮಾಂತ್ರಿಕ ಅಂತಲೇ ಫೇಮಸ್ ಆಗಿರೋ ಸಿರ್ಕಾಜಿ ಶ್ರೀ ಸ್ಕಂದ ಪ್ರಸಾದ್ ಮಗಳು. ಈಕೆ ಕೂಡ ಕರ್ನಾಟಿಕ್ ಮ್ಯೂಸಿಕ್ ಜೊತೆ ಭರತನಾಟ್ಯದಲ್ಲಿ ಇಂಟ್ರೆಸ್ಟ್ ಹೊಂದಿದ್ದಾರೆ.
ಖ್ಯಾತ ಗಾಯಕಿಯೂ ಆಗಿದ್ದು ಇವರ ವಂಶದಲ್ಲಿ ಹಲವರು ಗಾಯಕರಾಗಿ ನಾಟ್ಯದಲ್ಲಿ ಹೆಸರು ಮಾಡಿದ್ದಾರೆ. ಶಿವಶ್ರೀ ಅವರ ಅಜ್ಜಿ ಶಾಂತಿ ಜಯರಾಮ್ ಕೂಡ ಭರತನಾಟ್ಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಇವರ ಅಜ್ಜಂದಿರಾದ ಕಲೈ ಮಾಮನಿ ಮತ್ತು ಸೀರ್ಕಾಜಿ ಆರ್ ಜಯರಾಮನ್ ಕೂಡ ಸಂಗೀತದಲ್ಲಿ ಫೇಮಸ್ ಆಗಿದ್ರು. 1996ರಲ್ಲಿ ಜನಿಸಿದ್ದ ಶಿವಶ್ರೀ ಸ್ಕಂದ ಪ್ರಸಾದ್ ಕೂಡ ತಮ್ಮ 3ನೇ ವಯಸ್ಸಿಗೆ ಭರತನಾಟ್ಯ ಕಲಿಯೋಕೆ ಶುರು ಮಾಡಿದ್ರು. ಭಾರತೀಯ ಸಂಸ್ಕೃತಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಆಹುತಿ ಅನ್ನೋ ಒಂದು ಸಂಸ್ಥೆ ನಡೆಸ್ತಿದ್ದಾರೆ. ಬಿಟೆಕ್ ಮಾಡಿರೋ ಶಿವಶ್ರೀ ಆಯುರ್ವೇದಿಕ್ ಕಾಸ್ಮೆಟೋಲಜಿಯಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ. ಭರತನಾಟ್ಯದಲ್ಲಿ MA ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಈಕೆಯ ಹಾಡಿಗೆ ಪ್ರಧಾನಿ ಮೋದಿ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು. ತೇಜಸ್ವಿ ಸೂರ್ಯ ಶಿವಶ್ರೀ ಪ್ರೇಮಕತೆ. ಶಿವಶ್ರೀ ರೀತಿಯಲ್ಲೇ ತೇಜಸ್ವಿ ಸೂರ್ಯ ಕೂಡ ಕರ್ನಾಟಿಕ್ ಮ್ಯೂಸಿಕ್ನಲ್ಲಿ ಆಸಕ್ತಿ ಹೊಂದಿದ್ದಾರೆ, ಕಲಿತಿದ್ದಾರೆ. ಅರಿಸೆ ಅನ್ನೋ ಒಂದು NGO ಕೂಡ ನಡೆಸ್ತಿದ್ದಾರೆ. ಇಂಥ ತೇಜಸ್ವಿ ಸೂರ್ಯ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ರೇಸ್ನಲ್ಲಿ ಭಾಗಿಯಾಗಿದ್ರು. ಅದೇ ರೇಸ್ನಲ್ಲಿ ಶಿವಶ್ರೀ ಕೂಡ ಭಾಗಿಯಾಗಿದ್ರು. ಇಬ್ಬರ ಆಸಕ್ತಿಯು ಒಂದೇ ಆಗಿದ್ರಿಂದ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಬೆಳೀತು. ಅದೇ ನಂತರದಲ್ಲಿ ಪ್ರೀತಿಗೆ ತಿರುಗಿ ಈಗ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ಇವರ ಮದುವೆ ಮತ್ತು ಆರತಕ್ಷತೆಗೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಬಂದು ಶುಭ ಕೋರಿದ್ದಾರೆ. ತೇಜಸ್ವಿ ಸೂರ್ಯ CM ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ಪಡೆದ್ರು. ಸಚಿವ ಜಮೀರ್ ಅಹಮದ್ ತೇಜಸ್ವಿ ಸೂರ್ಯರನ್ನ ಅಪ್ಪಿಕೊಂಡು ಶುಭ ಹಾರೈಸಿದ್ದಾರೆ. ತೇಜಸ್ವಿ ಸೂರ್ಯ ಆಸ್ತಿ ಎಷ್ಟಿದೆ? 2024ರ ಲೋಕಸಭೆ ಚುನಾವಣೆಯಲ್ಲಿ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿ 4,10,00,000 ರೂಪಾಯಿ ಅಂತ ತೇಜಸ್ವಿ ಸೂರ್ಯ ಮಾಹಿತಿ ನೀಡಿದ್ದಾರೆ. ಯಾವುದೇ ಸಾಲ ಹೊಂದಿಲ್ಲ. ವಿಶೇಷ ಅಂದರೆ ಇಷ್ಟು ದುಡ್ಡಿದ್ರೂ ಇವರ ಹತ್ರ ಕಾರು, ಚಿನ್ನ ಇಲ್ಲವಂತೆ. ಇನ್ನು 2019ರಲ್ಲಿ ಇವರ ಆಸ್ತಿ 13,46,000 ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಅಂದರೆ ಮೊದಲ ಬಾರಿಯಿಂದ 2ನೇ ಬಾರಿಗೆ ಸಂಸದರಾಗೋ ಅವಧಿಯಲ್ಲಿ ಇವರ ಆಸ್ತಿಯಲ್ಲಿ 4 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಫ್ರೆಂಡ್ಸ್, ಇದು BJP ಸಂಸದ ತೇಜಸ್ವಿ ಸೂರ್ಯ ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಜೀವನದ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.